ನಮಸ್ಕಾರ ಕನ್ನಡಿಗರೇ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮುಂದೆ ನಮ್ಮ ಬೆಂಗಳೂರು ಬುಲ್ಸ್ ಇಲ್ಲಿ ಯುಪಿ ಯೋಧಾಸ್ ಎದುರಿಗೆ ಟೈ ಬ್ರೇಕರ್ ಅಲ್ಲಿ ಸೋತ ಬಳಿಕ ಇನ್ನು ನಮ್ಮ ತಂಡ ಮುಂದೆ ಬಂದ್ಬಿಟ್ಟು 2 ಅಕ್ಟೋಬರ್ಗೆ ಪುಣೆರಿ ಪಲ್ಟನ್ಸ್ ಎದುರಿಗೆ ತನ್ನ PKL ಸೀಸನ್ 12ರ 11ನೇ ಪಂದ್ಯವನ್ನು ಆಡಲಿದೆ. ಮತ್ತೆ ಪುಣೆರಿ ಪಲ್ಟನ್ಸ್ ಅಂತೂ ಈ ಬಾರಿ PKL ಅಲ್ಲಿ ತುಂಬಾನೇ ಒಂದು ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತಾ ಇದ್ದು, ಇವರು 9 ಪಂದ್ಯವನ್ನು ಆಡಿದ್ದು 6ರಲ್ಲಿ ಗೆದ್ದು 3ರಲ್ಲಿ ಮಾತ್ರ ಸೋತಿದ್ದಾರೆ. ಮತ್ತೆ ನಮ್ಮ ಬೆಂಗಳೂರು ಬುಲ್ಸ್ನ ಮೊದಲ ಪಂದ್ಯ ಕೂಡ ಪುಣೆರಿ ಪಲ್ಟನ್ಸ್ ಎದುರಿಗೇ ಇದ್ದು, ಈ ಮೊದಲ ಪಂದ್ಯದಲ್ಲಿ ಅಂತೂ ನಾವಿಲ್ಲಿ ಪುಣೆರಿ ಪಲ್ಟನ್ಸ್ ಎದುರಿಗೆ ತುಂಬಾನೇ ಒಂದು ಉತ್ತಮವಾದಂತಹ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದು ಕೊನೆಗೆ ಟೈ ಬ್ರೇಕರ್ ಅಲ್ಲಿ ಸೋತೆವು. ಆದರೆ ಅದರ ಬಳಿಕ 2 ಅಕ್ಟೋಬರ್ಗೆ ಈ 2 ತಂಡಗಳು ಪುನಃ ಮುಖಾಮುಖಿ ಆಗಲಿದೆ. ಮತ್ತೆ ಈ ಪಂದ್ಯಕ್ಕಿಂತ ಮುಂಚೆ ನಮ್ಮ ಬೆಂಗಳೂರು ಬುಲ್ಸ್ನ ಸ್ಟಾರ್ಟಿಂಗ್ 7ನಲ್ಲಿ ಕೂಡ ಕೆಲವು ತುಂಬಾ ದೊಡ್ಡ ಬದಲಾವಣೆಗಳು ಆಗುವ ಸಾಧ್ಯತೆ ಇದೆ. ಹೌದು ಫ್ರೆಂಡ್ಸ್, ಅದೇ ಒಂದು ಕಾರಣದಿಂದಾಗಿ ನಾವು ಇವತ್ತಿನ ಈ ವಿಡಿಯೋದಲ್ಲಿ ಪುಣೆರಿ ಪಲ್ಟನ್ಸ್ ಎದುರಿನ ಪಂದ್ಯಕ್ಕೆ ನಮ್ಮ ಬೆಂಗಳೂರು ಬುಲ್ಸ್ನ ಹೊಸ ಸ್ಟಾರ್ಟಿಂಗ್ 7 ಯಾವ ಥರ ಇರಬಹುದು ಅಂತ ನೋಡೋಣ. ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಕೂಡ ಲೈಕ್ ಮಾಡಿ. ಹಾಗಾದರೆ ನಾವು ಇನ್ನೂ ತಡ ಮಾಡದೆ ಬೇಗನೆ ಈ ವಿಡಿಯೋವನ್ನು ಶುರು ಮಾಡೋಣ. ಹಾಗಾದರೆ ನಾವೀಗ ನಮ್ಮ ಬೆಂಗಳೂರು ಬುಲ್ಸಿನ ಪುಣೆರಿ ಪಲ್ಟನ್ಸ್ ಎದುರಿನ ಪಂದ್ಯಕ್ಕೆ ಸ್ಟಾರ್ಟಿಂಗ್ 7 ಬಗ್ಗೆ ಮಾತಾಡೋದಾದರೆ ನಮಗೆ ಈ ಪಂದ್ಯದಲ್ಲಿ ಕೂಡ ಸೆಂಟರ್ ರೈಡರ್ ಆಗಿ ಇಲ್ಲಿ ಆಶೀಶ್ ಮಲ್ಲಿಕ್ ಅವರು ನೋಡಲಿಕ್ಕೆ ಸಿಗುತ್ತಾರೆ. ಹೌದು ಫ್ರೆಂಡ್ಸ್, ಕಳೆದ ಪಂದ್ಯದಲ್ಲಿ ಕೂಡ ಆಶೀಶ್ ಮಲ್ಲಿಕ್ ಅವರು ಆಡಿದರು. ಮತ್ತು ಇವರಂತೂ ಇಲ್ಲಿ ಒಂದು ಡೀಸೆಂಟ್ ಆದಂಥ ಪರ್ಫಾರ್ಮೆನ್ಸನ್ನು ಕೊಟ್ಟರು. ಹಾಗಾಗಿ ಮುಂದೆ ಬರುವ ಪಂದ್ಯಗಳಿಗೆ ಕೂಡ ಆಶೀಶ್ ಮಲ್ಲಿಕ್ ಅಂತೂ ನಮ್ಮ ಸ್ಟಾರ್ಟಿಂಗ್ 7ನಲ್ಲಿ ಖಂಡಿತವಾಗಿ ಇರುತ್ತಾರೆ. ಯಾಕೆಂದರೆ ನಮ್ಮ ಕೋಚ್ BC ರಮೇಶ್ ಅವರಿಗೆ ಇವರ ಮೇಲೆ ತುಂಬಾ ನಂಬಿಕೆ ಇದೆ. ಆಮೇಲೆ ನಾವೆಲ್ಲಿ ನಮ್ಮ ಇಬ್ಬರು ಕವರ್ ಆಟಗಾರರ ಬಗ್ಗೆ ಮಾತಾಡೋದಾದರೆ ನಮಗೆ ಮುನ್ನೆಯ ಪಂದ್ಯದಲ್ಲಿ ಇಬ್ಬರು ಕವರ್ ಆಟಗಾರರಾಗಿ ರೈಟಲ್ಲಿ ಸಂಜಯ್ ದುಲ್ ಮತ್ತು ಲೆಫ್ಟಲ್ಲಿ ಸತ್ಯಪ್ಪ ಮಟ್ಟಿಯವರು ನೋಡಲಿಕ್ಕೆ ಸಿಕ್ಕಿದ್ದರು. ಮತ್ತು ಈ ಇಬ್ಬರು ಆಟಗಾರರು ಕೂಡ ಈಗಾಗಲೇ ಒಂದು ಡೀಸೆಂಟ್ ಆದಂಥ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತಾ ಇದ್ದಾರೆ. ಹಾಗಾಗಿ ಫ್ರೆಂಡ್ಸ್, ಇವರ ಬಗ್ಗೆ ಕೂಡ ಯಾವುದೇ ಒಂದು ಡೌಟ್ ಇಲ್ಲ. ನಮಗೆ ಮುಂದಿನ ಪಂದ್ಯಗಳಿಗೆ ಕೂಡ ಇಲ್ಲಿ ಸಂಜಯ್ ದುಲ್ ಮತ್ತು ಸತ್ಯಪ್ಪ ಮಟ್ಟಿಯವರು ಆಸ್ ಅ ಕವರ್ ಆಟಗಾರರಾಗಿ ನೋಡಲಿಕ್ಕೆ ಸಿಗುತ್ತಾರೆ. ಆಮೇಲೆ ಈಗ ನಾವು ನಮ್ಮ ಇಬ್ಬರು ಇನ್ನಾಟಗಾರರ ಬಗ್ಗೆ ಮಾತಾಡೋದಾದರೆ ನಮಗೆ ಮುನ್ನೆ ಪಂದ್ಯದಲ್ಲಿ ಇನ್ನಾಟಗಾರರಾಗಿ ರೈಟಲ್ಲಿ ಅಲಿರೇಜಾ ಮಿರ್ಜಾನ್ ಮತ್ತು ಲೆಫ್ಟಲ್ಲಿ ಆಕಾಶ್ ಹಿಂದೆ ನೋಡಲಿಕ್ಕೆ ಸಿಕ್ಕಿದ್ರು. ಮತ್ತು ಈ ಇಬ್ಬರು ಆಟಗಾರರು ಕೂಡ ತುಂಬಾನೇ ಒಂದು ಉತ್ತಮವಾದ ರೈಡರ್. ಇಲ್ಲಿ ಅಲಿರೇಜಾ ಮಿರ್ಜಾನ್ ಅವರಂತೂ ಮೊನ್ನೆ UP ಯೋಧಾಸ್ ಮುಂದೆ ಕೊನೆಗೆ ಒಂದು ಅದ್ಭುತವಾದಂಥ ರೇಡನ್ನು ಮಾಡಿದ್ದು. ಇವರ ಒಂದು ಅದ್ಭುತವಾದ ರೇಡ್ನಿಂದಾಗಿ ನಾವು UP ಯೋಧಾಸ್ ಮುಂದೆ ಟೈ ಬ್ರೇಕರ್ ವರೆಗೆ ಹೋದೆವು. ಇಲ್ಲವಾದಲ್ಲಿ ನಾವು ಈ ಪಂದ್ಯವನ್ನು ಮೊದಲೇ ಸೋಲ್ಬೇಕಿತ್ತು. ಆಮೇಲೆ ಇನ್ನೊಂದು ಕಡೆ ಆಕಾಶ್ ಹಿಂದೆ ಅವರು ಕೂಡ ಒಂದು ಡೀಸೆಂಟ್ ಆದಂಥ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತಾ ಇದ್ದಾರೆ. ಅಂದರೆ ಇವರನ್ನಲ್ಲಿ BC ರಮೇಶ್ ಅವರು ಮೊದಲಿಗೆ ಪ್ಲೇಯಿಂಗ್ 7ಗೆ ಹಾಕಿದ್ರು. ಆಮೇಲೆ ಇವರನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದು ಇಲ್ಲಿ ಡಿಫೆಂಡರ್ ಜಿತೇಂದರ್ ಯಾದವ್ ಅವರು ಆಡಿದ್ರು. ಹಾಗಾಗಿ ಮುಂದಿನ ಪಂದ್ಯಕ್ಕೆ ಕೂಡ ಇಲ್ಲಿ BC ರಮೇಶ್ ಅವರು ಬೇಕಾದಲ್ಲಿ ಸ್ಟಾರ್ಟಿಂಗ್ 7ಗೆ ಜಿತೇಂದರ್ ಯಾದವ್ ಅವರನ್ನೇ ಹಾಕಬಹುದು. ಆಮೇಲೆ ಏನಾದರೂ ನಮ್ಮ ತಂಡಕ್ಕೆ ಇಲ್ಲಿ ರೈಡರ್ನ ಅಗತ್ಯ ಬಂದರೆ ಜಿತೇಂದರ್ ಯಾದವ್ ಅವರನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ ಆಕಾಶ್ ಹಿಂದೆ ತರಬಹುದು. ಆದರೆ ನನ್ನ ಪ್ರಕಾರ ಅಂತ ಇಲ್ಲಿ ಸ್ಟಾರ್ಟಿಂಗ್ 7ನಲ್ಲಿ ಆಕಾಶ್ ಹಿಂದೆ ಅವರನ್ನೇ ಆಡಿಸಬೇಕು. ಯಾಕೆಂದರೆ ಆಕಾಶ್ ಹಿಂದೆ ಅವರು ಸ್ಟಾರ್ಟಿಂಗ್ 7ನಲ್ಲೇ ಇದ್ದರೆ ಅವರ ಕಾನ್ಫಿಡೆನ್ಸ್ ಇನ್ನೂ ಕೂಡ ಬೂಸ್ಟ್ ಆಗುತ್ತೆ. ಹಾಗಾಗಿ ಇದು ಒಂದು ನನ್ನ ಒಪಿನಿಯನ್. ಮತ್ತು ನಿಮ್ಮ ಪ್ರಕಾರ ಸ್ಟಾರ್ಟಿಂಗ್ 7ನಲ್ಲಿ ಆಕಾಶ್ ಹಿಂದೆ ಆಡಬೇಕಾ ಅಥವಾ ಜಿತೇಂದರ್ ಯಾದವ್ ಅವರು ಆಡಬೇಕಾ? ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಮೇಲೆ ಅಂತಿಮದಲ್ಲಿ ನಾವೀಗ ಪುಣೆರಿ ಪಲ್ಟನ್ಸ್ ಎದುರಿನ ಪಂದ್ಯಕ್ಕೆ ನಮ್ಮಿಬ್ಬರು ಕಾರ್ನರ್ ಆಟಗಾರರ ಬಗ್ಗೆ ಮಾತಾಡೋದಾದರೆ ಅಲ್ಲಿ ಅಂತೂ ರೈಟಲ್ಲಿ ಕ್ಯಾಪ್ಟನ್ ಯೋಗೇಶ್ ದಯ್ಯ ಮತ್ತು ಲೆಫ್ಟಲ್ಲಿ ದೀಪಕ್ ಶಂಕರ್ ಅವರೇ ನೋಡಲಿಕ್ಕೆ ಸಿಗುತ್ತಾರೆ. ಹೌದು ಫ್ರೆಂಡ್ಸ್, ಇಲ್ಲಿ ಅಂತೂ ಯಾವುದೇ ಥರದ ಒಂದು ಬದಲಾವಣೆ ಆಗುವುದಿಲ್ಲ. ಯಾಕೆಂದರೆ ಈ ಇಬ್ಬರು ಆಟಗಾರರು ಕೂಡ ನಮಗೆ ಅಗತ್ಯ ಬಂದಾಗ ಟ್ಯಾಕಲ್ ಪಾಯಿಂಟ್ಸ್ ಅನ್ನು ತರುತ್ತಾ ಇದ್ದಾರೆ. ಹಾಗಾಗಿ ಫ್ರೆಂಡ್ಸ್, ಇದು ಆಗಲಿದೆ ನನ್ನ ಪ್ರಕಾರ ಮುಂದಿನ ಪುಣೆರಿ ಪಲ್ಟನ್ಸ್ ಎದುರಿನ ಪಂದ್ಯಕ್ಕೆ ಸ್ಟಾರ್ಟಿಂಗ್ 7. ಮತ್ತು ನೀವು ಇದರಲ್ಲಿ ಏನಾದರೂ ಚೇಂಜಸ್ ಅನ್ನು ನೋಡ್ತೀರಾ? ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗಾದರೆ ಈ ವಿಡಿಯೋದಲ್ಲಿ ಇಷ್ಟೇ. ನಾವು ಸಿಗೋಣ ಹೀಗೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬೈ ಬೈ.